ಎಲ್ರಿಗೂ ನಮಸ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ ಹೇರ್ ಕಟ್ ಶಾಪಿಗೆ ಹೋಗ್ತಾನೆ. ಹೋದಾಗ ಅಲ್ಲಿ ತುಂಬಾ ಜನ ಈ ವ್ಯಕ್ತಿ ಕಾಯ್ತಾನೆ. ಕಾಯ್ತಾ ಇರುವಾಗ ಒಂದು ದೃಶ್ಯ ನೋಡ್ತಾನೆ. ಏನು ಆ ದೃಶ್ಯ ಅಂದರೆ, ಆ ಹೇರ್ ಕಟ್ ಮಾಡ್ತಾ ಇರುವಂಥ ವ್ಯಕ್ತಿ ಕೆಲಸ ಮಾಡ್ತಾ ತುಂಬಾ ಮಾತುಗಾರ. ಅವನು ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾನೆ, ರಾಜಕೀಯದ ಬಗ್ಗೆ ಮಾತಾಡ್ತಾನೆ, ಸಿನಿಮಾ ಬಗ್ಗೆ ಮಾತಾಡ್ತಾನೆ, ಕ್ರೀಡೆಗಳ ಬಗ್ಗೆ ಮಾತಾಡ್ತಾನೆ. ಹಾಗೆ ಮಾತಾಡ್ತಾ ದೇವ್ರ ಬಗ್ಗೆ ಮಾತಾಡ್ತಾನೆ. ಆ ದೇವ್ರ ಬಗ್ಗೆ ಮಾತಾಡುವಾಗ ದೇವ್ರಿಗೆ ತುಂಬಾ ಬೈತಾನೆ. ನೀವೇನು ಹೇಳಿ ಸರ್, ದೇವರಿಲ್ಲ ಅಂತ ತುಂಬಾ ಬೈತಿರ್ತಾನೆ. ಈ ವ್ಯಕ್ತಿ ಕಾಯ್ತಾ ಇರ್ತಾರಲ್ಲ, ತುಂಬಾ ಗಮನಿಸ್ತಾರೆ ಅದನ್ನೆಲ್ಲ. ಆದರೆ ಏನು ಮಾತಾಡಲ್ಲ, ಸುಮ್ಮನೆ ಕೇಳಿಸ್ಕೊತಾರೆ. ಕೊನೆಗೆ ಆ ವ್ಯಕ್ತಿದು ಕೂಡ ಟರ್ನ್ ಬರುತ್ತೆ. ಅವರು ಕೂಡ ಹೋಗಿ ಸೀಟ್ ಮೇಲೆ ಕೂತ್ಕೋತಾರೆ. ಕೂತ್ಕೊಂಡಾಗ ಅವ್ರಿಗೂ ಕೂಡ ಹೇರ್ ಕಟ್ ಸ್ಟಾರ್ಟ್ ಮಾಡ್ತಾನೆ. ಅವನು ಸ್ಟಾರ್ಟ್ ಮಾಡಿದಾಗ ಮತ್ತೆ ಅದೇ ಮಾತುಗಳು ಎಲ್ಲ ಮಾತಾಡ್ತಾನೆ. ದೇವ್ರ ಬಗ್ಗೆ ಮತ್ತೆ ಮಾತಾಡ್ತಾನೆ. ಈ ವ್ಯಕ್ತಿ ಕೇಳಿಸ್ಕೊಂಡು ಏನು ಪ್ರತ್ಯುತ್ತರ ಕೊಡಲ್ಲ, ಸುಮ್ಮನೆ ಹಾಗೆ ಕೇಳಿಸ್ಕೋತಾರೆ. ಸೊ ಹೇರ್ ಕಟ್ ಮುಗಿಯುತ್ತೆ. ಅವ್ರ ಪಾಡಿಗೆ ಅವರು ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಬಿಟ್ಟು ವಾಪಸ್ ಹೋದಾಗ ಅಲ್ಲಿ ಒಬ್ಬ ಭಿಕ್ಷುಕ ಕೂತಿರ್ತಾನೆ. ಆ ಭಿಕ್ಷುಕ ಕೂತಿದ್ದಾಗ ಅವರು ನೋಡ್ಬಿಟ್ಟು ಮತ್ತೆ ಆ ಭಿಕ್ಷುಕನ ಕರ್ಕೊಂಡು ಸೀದಾ ಹೇರ್ ಕಟ್ ಶಾಪಿಗೆ ವಾಪಸ್ ಬಂದ್ಬಿಟ್ಟು ಆ ಹೇರ್ ಕಟ್ ಮಾಡ್ತಾ ಇರ್ತಾನಲ್ಲ ಅವನ ಹತ್ರ ಮಾತಾಡ್ತಾರೆ. ಆವಾಗಲೇ ನೀವು ತುಂಬ ದೇವ್ರ ಬಗ್ಗೆ ಬೈತಾಯಿದ್ರಲ್ಲ, ಯಾಕೆ ಅಷ್ಟೊಂದು ಬೈತಾರೆ, ದೇವ್ರಿಲ್ಲ ಅಂತಂತಾರೆ, ಯಾಕೆ ಹಾಗೆ ಹೇಳ್ತಾಯಿದ್ರಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಇನ್ನೇನು ಸರ್, ಜಗತ್ತಲ್ಲಿ ಆ ದೇವರು ಅನ್ನೋದಿದ್ದರೆ ಯಾಕೆ ಸರ್ ಇಷ್ಟೊಂದು ಕಷ್ಟಗಳು ಎಲ್ಲ ಮನುಷ್ಯನಿಗೆ? ಮಳೆ ಇರಲ್ಲ, ಬೆಳೆ ಇರಲ್ಲ, ಎಲ್ಲರಿಗೂ ಯಾರಿಗೆ ಕಷ್ಟ ಇಲ್ಲ ಸರ್? ಆರೋಗ್ಯ ಸರಿ ಇರಲ್ಲ, ಎಲ್ಲರಿಗೂ ಇಷ್ಟೊಂದು ಕಷ್ಟಗಳು ಯಾಕೆ ಸರ್ ಇರುತ್ತೆ? ಅವನಿದ್ದರೆ ನಾವೆಲ್ಲ ಇಷ್ಟೊಂದು ಕಷ್ಟಗಳು ಪಡಬೇಕಿತ್ತ? ಅದಕ್ಕೆ ದೇವರಿಲ್ಲ ಸರ್, ದೇವ್ರಿಗೆ ನಾವು ಇಷ್ಟೊಂದು ಕಷ್ಟಪಡೋದೇ ಬೇಕಿರಲಿಲ್ಲ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಆ ಭಿಕ್ಷುಕನ್ನ ತೋರಿಸ್ಬಿಟ್ಟು ಹೇಳ್ತಾನೆ, ಹಾಗಾದರೆ ಈ ಜಗತ್ತಿನಲ್ಲಿ ಹೇರ್ ಕಟ್ ಮಾಡೋರೇ ಇಲ್ಲ, ಎಲ್ಲೂ ಕೂಡ ಬಾರ್ಬರ್ ಶಾಪ್ಗಳು ಇಲ್ಲ, ಕಟಿಂಗ್ ಮಾಡೋರೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಸರ್ ಹೀಗೆ ಹೇಳ್ತೀರ? ನಿಮ್ಮ ಕಣ್ಮುಂದೆ ನಾನೇ ನಿಂತಿಲ್ವಾ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಜಗತ್ತಿನಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿ ಹೇರ್ ಕಟ್ ಮಾಡೋರು ಇರುವಾಗ ಈ ವ್ಯಕ್ತಿ ಯಾಕೆ ಇಷ್ಟೊಂದು ಕೂದಲು ಬಿಡ್ಕೊಂಡಿರೋಕ್ಕೆ ಸಾಧ್ಯ? ಮುಕ್ಕು ತುಂಬ ಎಲ್ಲ ಕೂದಲಿದೆ. ಜಗತ್ತಲ್ಲಿ ಇದ್ದಿದ್ದರೆ ಇವನು ಹೇರ್ ಕಟ್ ಆಗಬೇಕಿತ್ತಲ್ವಾ, ಯಾಕೆ ಅಂತ ಕೇಳ್ತಾನೆ. ಆಗ ಆ ಹೇರ್ ಕಟ್ ಮಾಡೋನು ಹೇಳ್ತಾನೆ, ಸರ್ ಅವನೆಲ್ಲೋ ಕೂತ್ಕೊಂಡಿದ್ದು ನಮ್ಮ ಹತ್ರ ಬರದೆ ನಮಗೆ ಹೆಂಗೆ ಸರ್ ಗೊತ್ತಾಗುತ್ತೆ ಅವನಿಗೆ ಹೇರ್ ಕಟ್ ಮಾಡಬೇಕು ಅಂತ ಹೇಳ್ತಾನೆ. ಹೌದಾ, ಆದರೆ ನಿಮ್ಮ ಹತ್ರ ಬಂದು ಕೇಳಬೇಕಲ್ವ, ಅವನು ನಿಮ್ಗೆ ಹೇರ್ ಕಟ್ ಮಾಡಬೇಕಂತ ನಿಮ್ಮ ಹತ್ರ ಬರಬೇಕು, ಆವಾಗ ತಾನೇ ನೀವು ಅವನಿಗೆ ಹೇರ್ ಕಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಮುಂದಿಂದೆಲ್ಲ ನಿಮಗೆ ಬಿಟ್ಟಿದ್ದು.